ಇನ್ನು ಮಗಳ ಬಗ್ಗೆ ದಾರಿ ತಪ್ಪಿಸುವಂತ ಹೇಳಿಕೆ ನೀಡಿದ್ರ ಸುಜಾತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅನನ್ಯ ವಿಚಾರದಲ್ಲಿ ಸುಜಾತ ಭಟ್ ಎಲ್ಲ ಆರೋಪವನ್ನ ಸುಳ್ಳು ಮಾಡಿದ್ದಾರೆ. ಸಾಕ್ಷ್ಯ ಸಮೇತ ಸತ್ಯವನ್ನ ಬಯಲು ಮಾಡ್ತಾ ಇದೆ ಕಿರಿಕೀರ್ತಿ ಅವರ ಹೇಳಿಕೆ. ಮಣಿಪಾಲದಲ್ಲಿ ಓದೇ ಇಲ್ಲ ಅನ್ನೋದು ಸಾಕ್ಷ್ಯ ಸಿಗ್ತಾ ಇದೆ. ಕಿರಿಕೀರ್ತಿ ಅವರು ಎಲ್ಲ ಬಯಲು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ತನಿಖೆಯಲ್ಲಿ ಎಲ್ಲ ಬಯಲಾಗಿದೆ. ಅನನ್ಯ ವಿಚಾರದಲ್ಲಿ ಸುಜಾತ ಭಟ್ ಎಲ್ಲ ಆರೋಪ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಸಾಕ್ಷ್ಯ ಸಮೇತ ಸತ್ಯ ಬಯಲು ಮಾಡಿದ್ದಾರೆ ಕಿರಿಕೀರ್ತಿ. ಮಣಿಪಾಲದಲ್ಲಿ ಓದೇ ಇಲ್ಲ ಅನ್ನೋದು ಸಾಕ್ಷ್ಯ ಸಮೇತವಾಗಿ ಕಿರಿಕೀರ್ತಿ ಬಯಲು ಮಾಡಿದ್ದಾರೆ. ಪಕ್ಕ ದಾಖಲೆ ಸಮೇತ ಸುಳ್ಳನ್ನ ಬಯಲು ಮಾಡಿರೋದು ಕಿರಿಕೀರ್ತಿ. ಅನನ್ಯ ಭಟ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಸುಜಾತ ಭಟ್ಗೆ ಅನನ್ಯ ಭಟ್ ಅನ್ನೋ ಒಂದು ಮಗಳೇ ಇರಲಿಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು. ಇದರ ನಡುವೆ ನಿನ್ನೆ ಸುಜಾತ ಭಟ್ ಅವರು ಅನನ್ಯ ಭಟ್ ಇವಳೇ ಅಂತ ಹೇಳ್ಬಿಟ್ಟು ಒಂದು ಫೋಟೋವನ್ನ ಬಿಡುಗಡೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅನನ್ಯ ಭಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಇವತ್ತು ಪತ್ರಕರ್ತರಾಗಿರುವಂತಹ ಕಿರಿಕೀರ್ತಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಫೋಟೋಗೆ ಸಂಬಂಧಪಟ್ಟಂತೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಜೊತೆ ಮಾತಾಡ್ತೀನಿ. ಕಿರಿಕೀರ್ತಿ ಸರ್, ಈಗ ಅನನ್ಯ ಭಟ್ ಸಂಬಂಧಪಟ್ಟಂಗೆ ಸುಜಾತ ಭಟ್ ನಿನ್ನೆ ಒಂದು ಫೋಟೋ ಬಿಡುಗಡೆ ಮಾಡಿದ್ದಾರೆ. ಇವಳೇ ನನ್ನ ಮಗಳು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಸರ್? ಈಗ ಇಷ್ಟು ದಿನ ನಾವು ಹೇಳ್ತಾ ಇದ್ದಿದ್ದು ಮಗಳ ಫೋಟೋ ಕೊಡಿ ಅಂತ. ಪಾಪ ಇದ್ದಿದ್ದು ಕಡೆ ಒಂದೇ ಒಂದು ಫೋಟೋ, ಅದು ಸಹಿತ ಧರ್ಮಸ್ಥಳದಲ್ಲಿ ಯಾರೋ ಕಿತ್ಕೊಂಡ್ಬಿಟ್ಟಿದ್ರು. ಉಳಿದಿದ್ದೆಲ್ಲ ಕೋಲ್ಕತ್ತಾದಲ್ಲಿ ಸುಟ್ಟು ಹೋಗಿತ್ತು. ನಿನ್ನೆ ಅವರ ವಕೀಲರು ಕೇಳ್ತಾರೆ ಫೋಟೋ ತೋರಿಸಬಹುದಾ ಅಂತ. ಟಕ್ ಅಂತ ಕೈಯಿಂದ ಎತ್ತಿ ಫೋಟೋ ತೋರಿಸ್ತಾರೆ ಅವರು. ಆದ್ರೆ ಅವ್ರು ಹೇಳ್ತಾರೆ, ಮೇಡಮ್ ನಾನು ಹಿಂಗ್ ಕೇಳ್ತೀನಿ, ನೀವ್ ಹಂಗೆ ಹೇಳ್ಬೇಕು ಅವಾಗ ಅಂತೇಳಿ ಫೋಟೋ ರೆಡಿ ಇಟ್ಕೊಂಡೆ ಕೂತಿರ್ತಾರೆ. ಆಯ್ತು ಬಿಡಿ. ನಾವೇನ್ ಮಾಡಿದ್ವಿ, ಆಯ್ತು ಫೋಟೋ ಕೊಟ್ರಲ್ವಾ, ಫೋಟೋದಲ್ಲಿ ಇರೋದು ಯಾರು ಅಂತ ಗೊತ್ತಾಗ್ಬೇಕೆ. ನಾವು ಹಂಗಾಗಿ ಒಂದಿಷ್ಟು ಒಳಗೆ ಹೋದ್ವಿ. ಆಂಡೆಕ್ಸ್ಗೆ ಹೋದ್ವಿ, ಗೂಗಲ್ ರಿವರ್ಸ್ಗೆ ಹೋದ್ವಿ. 2003 ಅಂತಂದ್ರೆ ಗೂಗಲ್ ಡೇಟಾಸ್ ನನ್ನ ಪ್ರಕಾರ ಈಗ ನಂದೇ 1986, 88 ಡೇಟಾಸ್ ಎಲ್ಲ ಗೂಗಲ್ ರಿವರ್ಸ್ ಅಲ್ಲಿ ಸಿಗುತ್ತೆ ನಿಮಗೆ ಬೇಕು ಅಂತಂದ್ರೆ. ಯಾವುದೇ ಒಂದು ವೆಬ್ಸೈಟ್ ನಲ್ಲಿ, ಅದು ಯಾವುದೇ ಎಜುಕೇಶನಲ್ ಬೋರ್ಡ್ ಆಗಿರಬಹುದು ಅಥವಾ ಯಾವುದೇ ವೆಬ್ಸೈಟ್ ಆಗಿರಬಹುದು, ಅಲ್ಲಿ ಒಂದು ಫೋಟೋ ರಿಜಿಸ್ಟರ್ ಆದ್ರೆ ಆ ಫೋಟೋ ನಿಮಗೆ ಆಂಡೆಕ್ಸ್ ಅಲ್ಲಿ ಗೂಗಲ್ ರಿವರ್ಸ್ ಅಲ್ಲಿ ನೀವು ಸರ್ಚ್ಗೆ ಹಾಕಿದ್ರೆ ಇಂಥದ್ರಲ್ಲಿ ಪರ್ಟಿಕ್ಯುಲರ್ ಪಿಂಟ್ರೆಸ್ಟ್ ಅಲ್ಲಿ ಇದ್ರೆ ಇದು ಪಿಂಟ್ರೆಸ್ಟ್ ಅಲ್ಲಿ ಹಿಂಗೆ ಇದೆ ಇಮೇಜು ಅಂತ ತೋರಿಸುತ್ತೆ. ಆ ತರದ ಯಾವ ಹತ್ತಿರದ ಫೋಟೋನು ನಮಗ್ ಮ್ಯಾಚ್ ಆಗಲಿಲ್ಲ. ಓಕೆ, ಪರವಾಗಿಲ್ಲ, ಗೊತ್ತಿಲ್ಲ, ಅದು ಫೋಟೋ ಅವರ ಮಗಳದ್ದೇ ಆಗಿದ್ರೆ ಬಹಳ ಸಂತೋಷ. ಆದ್ರೆ ನಮಗೆ ಫೋಟೋಗಿಂತ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಿತ್ತು. ಯಾಕಂದ್ರೆ ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರೋದು ಮತ್ತು ಕೆಲವರು ಮಾತಾಡ್ತಾ ಇರೋದು ಎರಡನ್ನು ನೋಡಿದಾಗ, ಒಂದು ಆಕೆ ಆರೋಪ ಇರೋದೇನು ಅಂತಂದ್ರೆ, ಆಕೆ MBBS ಓದುವಾಗ ಮಣಿಪಾಲದಲ್ಲಿ KMCಯಲ್ಲಿ MBBS ಓದುವಾಗ ಫಸ್ಟ್ ಇಯರ್ ಓದ್ತಾ ಇರಬೇಕಾದ್ರೆ ಧರ್ಮಸ್ಥಳಕ್ಕೆ ಬಂದಿದ್ಲು. ಧರ್ಮಸ್ಥಳಕ್ಕೆ ಬಂದಾಗ ಅವಳ ಅಪಹರಣ ಮತ್ತು ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅನ್ನೋದು ಆರೋಪ. ಹೀಗಿರುವಾಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇದಾಗಿ KMCಯಲ್ಲಿ ಆಕೆ 2003ರಲ್ಲಿ ಓದ್ತಾ ಇದ್ಲ ಅನ್ನೋದು ಪ್ರಶ್ನೆ. ಈ ಸಂಬಂಧವಾಗಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳಿದೀವಿ. ಎಲ್ಲಿ ನಿಮ್ಮ ಮಗಳು ಓದ್ತಾ ಇದ್ದಿದ್ದು, ಅದ್ರದ್ದು ಏನೋ ಸರ್ಟಿಫಿಕೇಟ್ಸ್ ಕೊಡಿ, ಅದಕ್ಕೇನಾದ್ರೂ ಮಾಹಿತಿಗಳನ್ನು ಕೊಡಿ ಅಂತ ಪದೇ ಪದೇ ಕೇಳ್ತಾ ಇದೀವಿ. ನಿನ್ನೆ ಅವ್ರ ವಕೀಲರು ಫೋಟೋಗಿಂತ ಇಂಪಾರ್ಟೆಂಟ್ ಆಗಿ ಆ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಒಂದು ಕಡೆ ಮಾಧ್ಯಮ ವರದಿಯ ಪ್ರಕಾರ ಪೊಲೀಸ್ ಇಲಾಖೆ 1998ರಿಂದ 2005-6ರವರೆಗಿನ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡಿದೆ. ಆದರೆ ಅನನ್ಯ ಭಟ್ ಹೆಸರಿನ ಯಾವುದೇ ವಿದ್ಯಾರ್ಥಿನಿ ಅಲ್ಲಿ ಓದಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ, ಆಯ್ತು ಈಗ ಆ ಡೇಟಾ ನಮಗೆ ಅಲ್ಲಿಂದ ಆಕ್ಸೆಸ್ ಮಾಡಿ ತೆಗೆಯೋದು ಕಷ್ಟ ಆಗುತ್ತೆ. ಬಟ್ KMC ಒಂದು ವೆಬ್ಸೈಟ್ ಇದೆ ಮಣಿಪಾಲ್ದು. ಆ ವೆಬ್ಸೈಟ್ ನಲ್ಲಿ ಅಲ್ಯುಮ್ನೀಸ್ ಅಂದ್ರೆ ಈ ಹಿಂದೆ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾನೇನ್ ಮಾಡಿದೆ, ನೋಡಿದೆ, ಗುರು ಇಲ್ಲಿ ಬ್ಯಾಚ್ ವೈಸ್ ನೋಡಿದೆ, ಎಲ್ಲಿಂದ ಇದೆ, 1958 ಇಂದ ಇದೆ, ಯಾರ್ಯಾರು ಓದಿದಾರೆ ಅಲ್ಲಿ ಅಂತ. ಸೊ ಹಾಗಾಗಿ ಮೊದಲನೇದಾಗಿ 2003 ಹುಡುಗುತ್ತೆ. 2003ರಲ್ಲಿ ಯಾರ್ಯಾರು ಅಡ್ಮಿಷನ್ ಆಗಿದಾರಪ್ಪ ನೋಡೋಣ ಅಂತ 119 ಜನ ಇದ್ರು. ನೋಡ್ದೆ ಅನನ್ಯ ಭಟ್ ಹೆಸರು ಬರಲಿಲ್ಲ. ಕೆಲವರ ಹೆಸರಿದೆ ಬಟ್ ನೋ ರೆಕಾರ್ಡ್ಸ್ ಫೌಂಡ್ ಅಂತ. ಅಂದ್ರೆ ಅವ್ರು ಈಗ ಎಲ್ಲಿದ್ದಾರೆ ಅಥವಾ ಏನ್ ಮಾಡ್ತಾ ಇದಾರೆ, ಅವ್ರು ತೀರೋಗಿರ್ಬೋದು, ಆ ತರದ್ದೇನೋ ಇರ್ಬೋದು. ಆ ತರದ್ದಾದ್ರೂ ಇದೆಯಾ ಅಂತ ನೋಡಿದೆ, ಅದು ಇಲ್ಲ. ಅಥವಾ ಈ ತಾಯಿಗೆ ಏನಾದ್ರೂ ಕನ್ಫ್ಯೂಸ್ ಆಗಿ ಇನ್ನೊಂದು ವರ್ಷ ಹಿಂದೆ ಮುಂದೆ ಹೇಳಿರ್ಬೋದು ಅಂದ್ಬಿಟ್ಟು 2002, 2004 ಎಲ್ಲ ಚೆಕ್ ಮಾಡಿದೆ. ಎಲ್ಲೂ ಸಹಿತ ಆ ಅಲ್ಯುಮಿನಿ ಲಿಸ್ಟ್ ಅಲ್ಲಿ ಅಥವಾ ಆ ರಿಜಿಸ್ಟರ್ಡ್ ಲಿಸ್ಟ್ ಅಲ್ಲಿ ಆಕೆ ಹೆಸರು ಕಾಣಿಸ್ಲಿಲ್ಲ. ಓಕೆ, ಹಾಗಾದ್ರೆ ಎಲ್ಲಿ ಓದಿದ್ದು, ಯಾವ ಕಾಲೇಜಿಂದ ಬಂದು ಇವಳು ಧರ್ಮಸ್ಥಳದಲ್ಲಿ ಮಾಡಿದ್ಲು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ನಮಗೆ ಮೊದಲು ಬೇಕಾಗಿದ್ದು ಆ ಮಾಹಿತಿ. ಕನಿಷ್ಠ KMCಯ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೂ ನಾವು ಈ ಕ್ಷಣಕ್ಕೂ ಹೇಳೋದೇನು ಅಂತಂದ್ರೆ, ನೋಡಿ ಅಮ್ಮ, ನಿಮ್ಮ ಕೋಲ್ಕತ್ತಾದ ಮನೆಗೆ ಬೆಂಕಿ ಬಿದ್ದಿದ್ರಿಂದ ನಿಮ್ಮ ಎಲ್ಲ ದಾಖಲೆಗಳು ನಾಶ ಆಗಿದೆ. ಆದ್ರೂ ಇದೊಂದು ಫೋಟೋ ಹೆಂಗೋ ಸಿಕ್ಬಿಟ್ಟಿದೆ ಈಗ. ಓಕೆ, ಫೋಟೋ ಸಿಕ್ಕಿದ್ ಬಹಳ ಸಂತೋಷ. ಈ ಫೋಟೋನ ಆಧಾರವಾಗಿಟ್ಕೊಂಡು ಈಗ ನೀವು ನಿಮ್ಮ ಮಗಳ ಶಾಲೆಯ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತೆಗೆಸಿ. ಅಟ್ಲೀಸ್ಟ್ ಸೆಕೆಂಡ್ ಇಯರ್
ಓದಿರುವಂತಹ ಸರ್ಟಿಫಿಕೇಟ್ ಅಂತ ಅವೆಲ್ಲ ಬೋರ್ಡ್ ಅಲ್ವಾ. ನಾನು ಹೇಳ್ತಾ ಇರೋದು ಈಗ ಯಾವುದೋ ಒಂದು ಶಾಲೆ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗಾದ್ರೆ ಇವರ ಪ್ರಭಾವ ವೀರಿ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಬೋರ್ಡ್ ಎಕ್ಸಾಮ್ ನಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸೀರಿಯಲ್ ನಂಬರ್ಸ್ ಇರುತ್ತೆ, ಇದೇ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಸೊ ಹೀಗಿರುವಾಗ ಅದನ್ನ ಯಾಕೆ ತೆಗೆಸಬಾರದು, ಅಂದ್ರೆ ಇದೇ ಆಸಕ್ತಿಯನ್ನ ಇದನ್ನ ಅಲ್ಲಿ ಯಾಕೆ ತೋರಿಸಬಾರದು ಅಂತ. ಈ ಮಧ್ಯದಲ್ಲಿ ನಿನ್ನೆ ನಾನು ನಮ್ಮ ಒಂದು ಖಾಸಗಿ ಚಾನೆಲ್ಗೆ ಒಂದು ಇಂಟರ್ವ್ಯೂ ಮಾಡಿದೆ. ಯಾರ್ದು? ಹಾಮ ನರಸಿಂಹ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ, SIT ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಫೋಟೋ ಕೊಟ್ಟಿಲ್ವಾ? ಅವತ್ತು ನೀವು SITಗೆ ಫೋಟೋ ಕೊಟ್ಟಿದ್ದೇ ಆಗಿದ್ರೆ ಆ ಫೋಟೋವನ್ನ ಮಾಧ್ಯಮದ ಎದುರುಗಡೆ ಯಾಕೆ ಬಿಡಲಿಲ್ಲ? ನನ್ನ ಹತ್ರ ಇದ್ದ ಏಕೈಕ ಫೋಟೋ ಸಹಿತ ಅವ್ರು ಕಿತ್ಕೊಂಡ್ರು ಅಂತ ನೀವು ಹೇಳಿದ್ರಲ್ವಾ. ಈಗ ಈ ಫೋಟೋ ಹೇಗೆ ಬಂತು? ಈಗ ಆಲ್ ಆಫ್ ದ ಸಡನ್ ಅವರ ಭಾವ ಬಂದ ಕೂಡಲೇ, ಪತ್ರಿಕೆಯಲ್ಲಿ ಅವರ ಬಗೆಗಿನ ವರದಿಗಳು ಬಂದ ಕೂಡಲೇ ಈಗ ಹೆಂಗ್ ಬಂತ ಆ ಫೋಟೋ? ನಮ್ಮ ಪ್ರಶ್ನೆ ಇಷ್ಟೇನಾ? ನಾನಿಲ್ಲಿ ಲಾಜಿಕ್, ಕಾಮನ್ ಸೆನ್ಸ್ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ. ಆ ತಾಯಿಯ ನೋವು ನನಗೂ ಅರ್ಥ ಆಗುತ್ತೆ, ಅವರಿಗೆ ಮಗಳಿದ್ದಿದ್ದೇ ಆದ್ರೆ ನನ್ನ ಲಾಜಿಕ್ಗೂ ಉತ್ತರ ಕೊಡ್ಲಿ. 88 ಅಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ 2003 20 ವರ್ಷದ ಮಗಳು ಹೇಗೆ ಬರ್ತಾಳೆ? ಇದು ನನ್ನ ಮೊದಲನೇ ಪ್ರಶ್ನೆ. 2003 ಫೆಬ್ರವರಿಯಲ್ಲಿ ಕಮಲವಾಣಿಯಲ್ಲಿ ಬಂದ ಅಂಕಣದ ಪ್ರಕಾರ ನಿಮಗೆ ಮಕ್ಕಳಿಲ್ಲ ಅನ್ನೋದಾದ್ರೆ, ಅದೇ 2003 ಧರ್ಮಸ್ಥಳದಲ್ಲಿ ನಿಮ್ಮ ಮಗಳು ಹೇಗೆ ಕಳೆದು ಹೋದ್ಲು? ಅಂಡ್ 2005 ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. 2005 ನಾನು ಅಲ್ಲಿಂದ VRS ತಗೊಂಡು ಬಂದೆ ಅನ್ನೋದಾದ್ರೆ, 2003 ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತಾ ಭಟ್ ಯಾರು? CBI ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ ಅಂತ ನಿಮ್ಮಿಂದ ಬಂದಿದೆ ಸ್ಟೇಟ್ಮೆಂಟ್. ಸೊ ಹಾಗಾದ್ರೆ ಕೋಲ್ಕತ್ತಾದಲ್ಲಿದ್ದ ಸುಜಾತಾ ಭಟ್ ಯಾರು? ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತಾ ಭಟ್ ಯಾರು? ನಮಗೆ ಬೇಕಾಗಿರೋದು ಈ ಮಾಹಿತಿ. ನನಗೆ ಹೇಳ್ತಾ ಇರೋದು, ನಮಗೆ ದಾಖಲೆಗಳು ನೋಡಿ. ಈಗ ಆ ಹುಡುಗಿಯ ಫೋಟೋ ಯಾವ್ದಲ್ಲಾದ್ರೂ ಕಾಣಿಸ್ಕೊಂಡು ನೋಡಿ ಈ ಫೋಟೋ ಅಂತ. ಈಗ ಮಲಯಾಳಂ ತೆಲುಗುಲೆಲ್ಲ ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ ಅನನ್ಯ ಭಟ್ ಅನ್ಕೊಂಡು. ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ, ಕಣ್ಣು ಮುಚ್ಚೋದು ಅನನ್ಯ ಭಟ್ ಅಂತ ತೋರಿಸೋದು. ಈಗ ಇಲ್ಲೊಂದು ಫೋಟೋ ಬಂದಿದೆ, ಅದಕ್ಕೆ ಒಂದು ಬ್ಲೂ ಕಲರ್ ಬಿಂದಿಯನ್ನು ಇಡಲಾಗಿದೆ, ಆ ಫೋಟೋ ತೋರಿಸಲಾಗಿದೆ. ನಾನು ಹೇಳ್ತಾ ಇರೋದು, ಮಾಧ್ಯಮಗಳಾಗ್ಲಿ ಜನಗಳಾಗ್ಲಿ ಒಂದೇ ಒಂದು ಥಿಂಕ್ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ನೋಡಿ, ನಮಗೂ ಒಂದು ತಾಯಿಯ ನೋವು ನಮಗೂ ಅರ್ಥ ಆಗುತ್ತೆ. ನಾವು ಒಂದು ತಾಯಿಗೆ ಜನಿಸಿದವ್ರೆ, ನಮಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಾಜಿಕಲ್ ಆಗಿ ಥಿಂಕ್ ಮಾಡಬೇಡಿ. ನಿಮಗೆ ಬೇಕಾದ್ರೆ ಅವ್ರ ಬ್ರದರ್ ಜೊತೆ ಮಾತಾಡಿರೋ 6 ನಿಮಿಷದ ಒಂದು ಆಡಿಯೋನು ನಾನು ನಿಮಗೆ ಕೊಡ್ತೀನಿ. ಅವ್ರ ಬ್ರದರ್ ಜೊತೆ ಮಾತಾಡೋ ಒಂದು 6 ನಿಮಿಷದ ಆಡಿಯೋನು ಕೊಡ್ತೀನಿ. ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕಂಡ ಹಾಗೆ ಅವಳಿಗೆ ಮಗಳಾಗಿಲ್ಲ, ಮಕ್ಕಳಿರಲಿಲ್ಲ. ಹಾಗಿದ್ರೆ ಸರ್, ಈಗ ಫೋಟೋ ಕೇಳ್ತಾ ಇದ್ವಿ, ಈಗ ಫೋಟೋ ತೋರಿಸಿದ್ದಾರೆ. ಈ ಫೋಟೋ ಬಂದ ತಕ್ಷಣ ತಾವು ಕೂಡ ಅದನ್ನ ರಿಸರ್ಚ್ ಮಾಡಿರ್ತಾರೆ, ಇದು ಫೋಟೋ ಹೌದೋ ಅಲ್ವೋ ಅಂತ ಹೇಳಿ. ಸೊ ನಿಮ್ ರಿಸರ್ಚ್ ಅಲ್ಲಿ ಏನ್ ಬಂತು ಸರ್? ಈಗ ನಾನು ಅದನ್ನೇ ಹೇಳ್ತಾ ಇರೋದು, ನಾವೇನ್ ಮಾಡ್ತೀವಿ, ಒಂದು ಗೂಗಲ್ ರಿವರ್ಸ್ ಅಲ್ಲಿ ಸರ್ಚ್ ಮಾಡಿದ್ವಿ, ಅಟ್ ದ ಸೇಮ್ ಟೈಮ್ ಯಾಂಡೆಕ್ಸ್ ಅಲ್ಲಿ ಎಲ್ಲಾ ಕಡೆ ಹುಡುಕ್ತೆ ನಾನು. ಇಲ್ಲ ನಾನು ನೆನ್ನೆ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರು, ಯಾವ್ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯೋ ಅದು ಎಲ್ಲಾ ಕಡೆ ಎಲ್ಲೆಲ್ಲಿ ಸರ್ಚ್ ಮಾಡಕ್ ಸಾಧ್ಯ ಇದೆ ಎಲ್ಲಾ ಕಡೆ ಮಾಡಿದ್ದೀನಿ ನಾನು. A to Z ರಾತ್ರಿ ನಾನು 1.5-2 ಗಂಟೆ ತನಕ ಇದನ್ನ ಮಾಡಿದ್ದೀನಿ. ಸರ್ ಏನ್ ಬರುತ್ತಲ್ಲಿ? ನೋ ರಿಸಲ್ಟ್ಸ್ ಫೌಂಡ್. ಈ ಫೋಟೋ ಯಾವ ಡೇಟಾ ಬೇಸ್ ನಲ್ಲಿ ಎಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದು KMC ಅಲ್ಲಿ ಓದಿದ್ದೇ ಆಗಿದ್ರೆ, ನಾನು ನಿಮಗೆ ಈ ಪಕ್ಕದಲ್ಲಿ ಇನ್ನೊಂದು ವಿಂಡೋಲ್ ಹೋಗ್ತಾ ಇದೆಯಲ್ಲ ವಿಡಿಯೋ, ಅದರಲ್ಲಿ KMC ಅಲ್ಲಿ ಅಡ್ಮಿಷನ್ ಆಗಿರೋ ಫೋಟೋಸ್ಗಳು ಬರ್ತಾ ಇದೆಯಲ್ವಾ, ಆ ಫೋಟೋ ಅಲ್ಲಿ ಇರ್ಬೇಕಲ್ಲ. KMC ಅಂತಲ್ಲಿ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಆಯ್ತಪ್ಪ, ಈಗ ಮೆಡಿಕಲ್ KMC ಅಲ್ಲಿ ಸೀಟ್ ಸಿಕ್ಕಿದೆ ಅಂತಂದ್ರೆ PUC ಅಲ್ಲಿ ಮತ್ತು CET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು, ಅವರು ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು ಅಲ್ವಾ? ಅದ್ರ ಬಗ್ಗೆ ಒಂದಿಷ್ಟು ಪತ್ರಿಕೆಗಳಲ್ಲಿ ವರದಿ ಬಂದಿರ್ಬೇಕಲ್ವಾ? ಇದನ್ನ ಲಾಜಿಕ್ ಬಿಟ್ಟು ನಾವ್ ಏನ್ ನೋಡಿ. ನನ್ನ ಪ್ರಶ್ನೆ ಇರೋದು, 1988 ಸುಜಾತಾ ಭಟ್ ಅವರ ಫೋಟೋ ಇತ್ತು, ಆದ್ರೆ 2003 ಕಾಣೆಯಾದ ಅನನ್ಯ ಭಟ್ ಫೋಟೋ ಇವತ್ತಿನ ತನಕ ಇರಲಿಲ್ಲ. ಇವತ್ತು ಅವರ ವಕೀಲರು ಮೇಡಮ್ ಫೋಟೋ ತೋರಿಸಬಹುದಾ ಅಂತಾರೆ, ಇವ್ರು ಟಕ್ ಅಂತ ಹಿಂಗೆ ಎತ್ತಿಂಗ್ ತೋರಿಸ್ತಾರೆ. ಆ ಫೋಟೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ತಟ್ಟ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಫೋಟೋ? ಸರ್ ನನ್ನ ಪ್ರಶ್ನೆ ಇಷ್ಟೇ, ಇಷ್ಟು ದಿನ ಈ ಫೋಟೋ ಎಲ್ಲಿತ್ತು? ನಿಮ್ಗೆ ಯಾಕೆ ಸಿಕ್ಕಿರ್ಲಿಲ್ಲ? ನೀವು ಕೋಲ್ಕತ್ತಾಗೆ ವಾಪಸ್ ಹೋಗಿಲ್ಲ ಈಗ, ಅಥವಾ ನಿಮ್ಮ ಮನೆಗೆ ನೀವು ವಾಪಸ್ ಹೋಗಿಲ್ಲ, ಈ ಫೋಟೋ ಎಲ್ಲಿಂದ ತಂದ್ರಿ? ಹೇಗೆ ಸೃಷ್ಟಿ ಆಯ್ತು ಈ ಫೋಟೋ? ನಂದು ಲಾಜಿಕಲ್ ಪ್ರಶ್ನೆ. ನಾನು ನಿಮ್ಗೆ ಲೀಗಲ್ಲು ನಿಮ್ದು ಎಲ್ಲ ಏನು ಕೇಳಲ್ಲ, ಲಾಜಿಕಲಿ ಕೇಳ್ತೀನಿ. ಹಾಗಾದ್ರೆ ನಿಮಗೆ 15 ವರ್ಷಕ್ಕೆ ಮಗು ಆಯ್ತಾ? ಅದೊಂದು ಪ್ರಶ್ನೆ ನನಗೆ. 15 ವರ್ಷಕ್ಕೆ ನಿಮಗೆ ಮಗುವಾಗಿತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. 64, 65 ಅವ್ರ ಡೇಟ್ ಆಫ್ ಬರ್ತ್ ಅಂತೆ. 64 ಅವ್ರ ಬ್ರದರ್, ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾರೆ. ನನಗೆ ಐ ಹ್ಯಾವ್ ನೋ ಐಡಿಯಾ, ನನಗೆ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. 65ರಿಂದ 70 ಒಳಗಡೆ ಅವರು ಹುಟ್ಟಿರೋದು ಅನ್ನೋ ತರದಲ್ಲಿ ಮಾತಾಡ್ತಾರೆ. ಓಕೆ, ಅದೇನಾದ್ರೂ ಆಗಿರ್ಲಿ. ಬಟ್ ಇವಾಗ ಅವರ ಮಹಾಬಲೇಶ್ವರ, ನಾ ಬೇರೆ ಅಲ್ಲ, ಅವ್ರ ಫ್ಯಾಮಿಲಿಗೆ ಬೇಕಾದ್ರೆ ಪ್ರಶ್ನೆ ಮಾಡ್ಕೊಳ್ಳಿ. ಅವರು ಮಹಾಬಲೇಶ್ವರ ಅವ್ರು ಹೇಳಿರೋದನ್ನ ಅವ್ರಿಗೆ ಪ್ರಶ್ನೆ ಮಾಡ್ಲಿ. ನೋಡಿ, ನೀವು ಹೇಳ್ಬಿಟ್ರಿ ಇಲ್ಲೆಲ್ಲ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. 88 ತನಕ ಮದುವೆ ಆಗಿಲ್ಲ ಅಂತ ಫೋಟೋ ತೋರಿಸಿದ್ಮೇಲೆ 2003 ಹೆಂಗ್ ಬಂತು ನಾನು ಕೇಳ್ಬೇಕಾ ಬೇಡವಾ? ನಾನು ಇವಾಗ 2003 ಯಾರೋ ರಿಪ್ಪನ್ಪೇಟೆಲ್ ಅವ್ರು ನೋಡಿದ್ದಾರೆ ಅಂತ ಹೇಳಿದ್ಮೇಲೆ 2003 ಸ್ಟೆನೋಗ್ರಾಫರ್ ಆಗಿದ್ದವರು ನೀವೇನಾ ಅಂತ ಕೇಳ್ಬೇಕಾ ಬೇಡವಾ? ಸಿಂಪಲ್.
ಸರಿ, ಕೊನೆ ಪ್ರಶ್ನೆ. ಹಾಗಿದ್ರೆ ಸುಜಾತಾ ಭಟ್ ಅವರಿಗೆ ಯಾರೋ ಫೀಡ್ ಮಾಡ್ತಿದಾರ, ಒಂದು ತಂಡ ಇದೆ ಅನ್ಸುತ್ತಾ? ನಾನು ಈ ಫೀಡಿಂಗು, ಲೀಡಿಂಗು, ಮಿಸ್ಲೀಡಿಂಗು ನಾನು ಅದಕ್ಕೆ ಹೋಗಲ್ಲ. ದಟ್ಸ್ ಅಪ್ ಟು ದೆಮ್. ಈಗ ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರು ಆಯ್ತಾ. ಲೀಡಿಂಗ, ಮಿಸ್ಲೀಡಿಂಗ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾನು ಲೀಡ್ ಮಾಡ್ತಾ ಇದ್ದೀನ, ಮಿಸ್ಲೀಡ್ ಮಾಡ್ತಾ ಇದ್ದೀನ, ಜನಗಳನ್ನ ನಂಬಿಸ್ತಾ ಇದ್ದೀನ ಅಥವಾ ಸತ್ಯ ಹೇಳ್ತಾ ಇದ್ದೀನ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ನೀವೊಂದ್ಸಲಿ ಯೋಚನೆ ಮಾಡಿ. ನಾವು ಅದಕ್ಕೆ ತಕ್ಕ ಪೂರಕವಾದ ರಿಸರ್ಚ್ ಅನ್ನೇ ಮಾಡ್ಕೊಂಡಿರ್ತೀವಿ. ಅಂಡ್ 2003 ಬ್ಯಾಚಿನ ಒಂದಿಷ್ಟು ಜನರನ್ನ ನಾವು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಓಕೆ, ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನಾವು ನಿಮಗೆ. ಕ್ಲಾಸ್ ರೂಮ್ ಅಲ್ವಾ, ಒಂದೇ ಕ್ಲಾಸ್ಮೇಟ್ಸ್ ಅಂದ್ಮೇಲೆ ಗೊತ್ತಿರ್ಬೇಕಲ್ಲ. ಆ ಕ್ಲಾಸ್ಮೇಟ್ಸ್ಗಳು ಸಹಿತ ನಿಮಗೆ ಪರಿಚಯ ಮಾಡಿಸೋ ಕೆಲಸ ಸದ್ಯದಲ್ಲೇ ಮಾಡ್ತೀವಿ. ಸೊ ಇದಿಷ್ಟು ಪತ್ರಕರ್ತರಾಗಿರುವಂತಹ ಕಿರಿಕಿರಿಯವರ ಮಾತು. ಸಾಕಷ್ಟು ಸವಾಲುಗಳನ್ನು ಕೂಡ ಹಾಕಿದ್ದಾರೆ ಆ ಫೋಟೋಗೆ ಸಂಬಂಧಪಟ್ಟಂತೆ. ಅದಕ್ಕೆ ಸುಜಾತಾ ಭಟ್ ಅವರ ಕಡೆಯಿಂದ ಉತ್ತರ ಬರ್ತಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.